ಆದ್ಯಗೆ ಮದುವೆ ಅಂದ್ರೆ ನನ್ನ ಮಗಳಿಗೆ ಮದುವೆ ಅಂತಾನೆ ಅನ್ಸುತ್ತೆ. ಎಲ್ಲ ಕೆಲಸನೂ ನಾನೇ ನಿಂತು ನೋಡ್ಬೇಕು ಅನ್ಸುತ್ತೆ. ಆದ್ಯ ಮನೆಗೆ ಬಂದ್ಮೇಲೆ ಈ ಮನೆ ತುಂಬಾ ಬದಲಾಗಿದೆ. ಮುಖ್ಯವಾಗಿ ನಮ್ಮ ರಾಜಲಕ್ಷ್ಮಿ ಬದಲಾಗಿದ್ದಾಳೆ. ಅಲ್ಲ ಆದ್ಯನೇ ಬದಲಾಯಿಸಿದಾಳೆ. ಆದ್ಯನ ನಮ್ಮನೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡ್ದೆ. ನೀವ್ ಹೀಗೆಲ್ಲ ಹೇಳ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ರೀ. ಈ ನಂಬಿಕೆಯಿಂದಾನೆ ಅವತ್ತು ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೆ. ನನ್ನ ಮಾತನ್ನ ನಾನು ಉಳಿಸ್ಕೊತಿದ್ದೀನಿ ಅಂದ್ರೆ ಅದು ನಿಮ್ಮಿಂದನೇ ರೀ. ಜಾನಕಿ, ನಿನ್ ಸಂತೋಷನ್ ಬಿಟ್ಟು ಬೇರೆ ನನಗೇನೂ ಬೇಡ. ಜಾನಕಿ, ಏನಿದು? ಯಾವ ಹೆಂಡತಿಯಾದ್ರೂ ತನ್ನ ಗಂಡನ ಮೇಲಿರೋ ಪ್ರೀತಿನ ತೋರಿಸ್ಕೊಡೋದು ಹೀಗೇ ರೀ. ಆದ್ಯಾ, ಆದ್ಯಾ, ಅಮ್ಮ, ಏನು? ಅಮ್ಮ, ಇಂಟರ್ವ್ಯೂಗೆ ಟೈಮ್ ಆಗ್ತಿದೆ. ಆದ್ಯಾ ಇಲ್ಲಮ್ಮ. ಬಂದಿದ್ಲು ಕಣೋ. ಬಂದ್ಲಾ? ಎಲ್ಲಿದ್ದಾಳೆ? ಬರೋದು ಹೋಗೋದು ಎರಡೂ ಆಗೋಯ್ತು ಕಣೋ. ಹೋದ್ಲಾ? ಎಲ್ಲಿಗೆ? ಸಂಜೆ ಮುಹೂರ್ತದ ಕಾರ್ಯಕ್ರಮ ಇದೆಯಲ್ಲ, ಎಲ್ರು ಮುಂದೆ ಸುಂದರವಾಗಿ ಕಾಣಿಸ್ಬೇಕು ಅತ್ತೆ ಅಂತ ಬ್ಯೂಟಿ ಪಾರ್ಲರ್ಗೆ ಹೋದ್ಲು. ಬ್ಯೂಟಿ ಪಾರ್ಲರ್ಗೆ ಹೋದ್ಲಾ? ನೀವ್ ಹೇಳಿಲ್ವಾ? ಹೇಳ್ದೆ ಕಣೋ, ಇಂಟರ್ವ್ಯೂ ಟೈಮ್ ಬದಲಾಗಿದ್ಯಂತೆ, ಅದಕ್ಕೆ ಅವ್ನು ಇಂಟರ್ವ್ಯೂಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ, ಸ್ವಲ್ಪ ಇರಮ್ಮ ಆಮೇಲೆ ಹೋಗುವಂತೆ ಅಂತ. ಕೇಳ್ಬೇಕಲ್ಲ ನನ್ ಮಾತನ್ನ. ಏನಾಯ್ತು? ಫೋನ್ ತೆಗಿತಾ ಇಲ್ವಾ? ತೆಗಿಲ್ಲ ಕಣೋ. ಏನ್ ಮಾಡಕ್ಕಾಗತ್ತೆ? ಮೊದ್ಲಿಂದ ಸ್ವತಂತ್ರವಾಗಿ ಬೆಳ್ದಿರೋ ಹುಡುಗಿ, ಪ್ರತಿಯೊಂದಕ್ಕೂ ಹೀಗಿರ್ಬೇಕು ಹಾಗಿರ್ಬೇಕು ಅಂತಂದ್ರೆ ಮದ್ವೆಗ್ ಮುಂಚೆನೆ ಅತ್ತೆ ಬೇಲಿ ಹಾಕ್ತಿದ್ದಾಳೆ ಅಂತ ಎಲ್ಲ ಅನ್ಕೋತಾಳೋ ಅಂತ ನನ್ ಭಯ. ನಾನು ಹೊರಗಡೆ ಹೋಗುವಾಗ ಎಲ್ಲಿಗೂ ಹೋಗದೆ ನನ್ ಮುಂದೆನೆ ಇರ್ಬೇಕು ಅಂತ ಹೇಳಿದ್ದೆ. ನೀನ್ ಹೇಳಿದ್ರು ನಾನ್ ಹೇಳಿದ್ರು ಅವಳಿಗೂ ಅವಳ ಆಸೆಗಳಿರತ್ತಲ್ವಾ? ನಿಧಾನಕ್ಕೆ ಅವಳ ಅಭ್ಯಾಸನ ಬದಲಾಯಿಸ್ಕೋತಾಳೆ ಬಿಡು. ಯಾವಾಗ ಬದಲಾಯಿಸ್ಕೋತಾಳೆ? ದೇವಸ್ಥಾನದಿಂದ ಅಷ್ಟು ಬೇಗ ಬಂದೆ. ಬಂದಿದ ತಕ್ಷಣ ಆದ್ಯ ಬರ್ತಾಳೆ, ನನ್ ಮುಂದೆ ಬರ್ತಾಳೆ, ನನ್ಗೆ ಒಳ್ಳೇದಾಗತ್ತೆ ಅಂತ ನಾನ್ ಅನ್ಕೊಂಡಿದ್ರೆ ಹೀಗ್ ಮಾಡಿದಾಳ? ಇರ್ಬೇಕು ಅಂತ ನೀನ್ ಅನ್ಕೋತಿದ್ಯಾ ಕಣೋ. ಇರ್ಬೇಕು ಅನ್ನೋದು ಅವಳಿಗೂ ಇರ್ಬೇಕಲ್ವಾ? ಏನ್ ಹೇಳ್ತೀಯ ಪಾರ್ವತಿ? ಏನ್ ಹೇಳೋದತ್ಗೆ? ಹೇಳಿದ್ರೆ ಸೀನುಗೆ ಬೇಜಾರಾಗತ್ತೇನೋ. ಆದ್ಯ ಸೀನು ಹೇಳಿದ್ಮೇಲೂ ಕೂಡ ಹೀಗ್ ಮಾಡಿದ್ದು ನನಗ್ ಸರಿ ಅನ್ನಿಸ್ತಿಲ್ಲ ಅತ್ಗೆ. ಪಾಪ ಇನ್ನೂ ಚಿಕ್ಕ ಹುಡುಗಿ, ತಿಳುವಳಿಕೆ ಇಲ್ದೇ ಇರೋಂತ ವಯಸ್ಸು. ಏನ್ ಮಾಡಕ್ಕಾಗತ್ತೆ? ಬೇಕು ಅನ್ಕೊಂಡ್ಮೇಲೆ ಎಲ್ಲಾನು ಸಹಿಸ್ಕೋಬೇಕಾಗತ್ತೆ. ಸೀನು,
ನೀನ್ ಇಲ್ಲಿದ್ಯಪ್ಪ? ನೋಡು, ನೀನು ಇಂಟರ್ವ್ಯೂಗೆ ಹಾಕೊಂಡು ಹೋಗ್ಬೇಕು ಅಂತ ಆ ಆದ್ಯ ನಿನ್ಗೋಸ್ಕರ ಈ ಡ್ರೆಸ್ ತಂದಿದ್ದಾಳೆ. ಈ ಡ್ರೆಸ್ ಹಾಕೊಂಡೆ ನೀನು ಹೋಗ್ಬೇಕಂತೆ. ನೋಡು, ಲೇಟ್ ಆಗ್ಬಿಡುತ್ತೆ, ಬೇಗ ಡ್ರೆಸ್ ಹಾಕೊಂಡು ಬೇಗ ಹೊರಡು. ಚೆನ್ನಾಗಿದೆ. ನೋಡಿದ್ಯಾ ಪಾರ್ವತಿ, ಎಂಥ ಪ್ರೀತಿ ಅಂತ. ಅವನ್ ಹೇಳಿರೋ ಮಾತಿಗೆ ಬೆಲೆ ಕೊಡೋದು ಗೊತ್ತಿಲ್ಲ, ಆದ್ರೆ ಇಂಟರ್ವ್ಯೂಗೆ ಹೋಗಕ್ಕೆ ಬಟ್ಟೆ ತಂದಿದ್ದಾಳಂತೆ. ಏನೋ ಬಿಡಿ ಅತ್ಗೆ, ಆ ಆದ್ಯ ವಿಷಯಕ್ಕೆ ಸೀನುಗೆ ಯಾಕೆ ಬೇಜಾರ್ ಮಾಡ್ಬೇಕು? ನನಗೂ ಬೇಜಾರ್ ಮಾಡ್ಬೇಕು ಅಂತಿಲ್ಲ ಪಾರ್ವತಿ, ಆದ್ರೂ ಕೂಡ ಅಷ್ಟು ಪ್ರೀತಿಯಿಂದ ಇವನ್ ಹೇಳಿದ್ರು ಅದ್ ಹೇಗ ಅವಳು ಹಾಗೂ ಹೊರಟೋಗಕ್ಕಾಗತ್ತೆ? ಇದೇನಾ ಪ್ರೀತಿ ಅಂದ್ರೆ? ಸರಿ ಬಿಡು, ಆ ಬಟ್ಟೆ ಹಾಕೊಂಡು ಬೇಗ ಹೋಗಿ ರೆಡಿ ಆಗು. ಅವಳಿಲ್ಲ ಅಂತ ಇಂಟರ್ವ್ಯೂಗೆ ಹೋಗದೆ ಇರಕ್ಕಾಗಲ್ಲ ಅಲ್ವಾ? ಹೋಗಿ ಬಟ್ಟೆ ಬದಲಾಯಿಸ್ಕೋ. ಹಾಕೋ ಸೀನು. ಅರೆ ಸೀನು, ಸೀನು, ಸೀನು. ಮಾವ, ಏನು? ಆಲ್ ದಿ ಬೆಸ್ಟ್ ಮಾವ. ಹೋಗು ಮಾವ, ಹೋಗು. ನಿನ್ ಇಂಟರ್ವ್ಯೂ ನೋಡಕ್ಕೆ ನಾನು ಬರ್ತಾ ಇದ್ದೀನಿ. ಅಲ್ಲೇನಾಗುತ್ತೆ ಅನ್ನೋದು ನಂಗೆ ಚೆನ್ನಾಗೇ ಗೊತ್ತಿದೆ. ಅತ್ಗೆ, ಅನ್ಕೊಂಡ್ ಹಾಗೆ ಸಾಧಿಸ್ಬಿಟ್ರಿ. ಸೀರಿಯಲ್ಸ್ ಕೊಡೋ ಹಾಗೆ ಹೊರಗೆ ಕೂಡ ಅವಾರ್ಡ್ ಕೊಟ್ರೆ ಬೆಸ್ಟ್ ವಿಲನ್ ಅತ್ತೆ ಅವಾರ್ಡು ನಿಮಗೆ ಕೊಡ್ತಾರತ್ಗೆ. ಕೊಡ್ಲೇಬೇಕು. ನನಗಿಷ್ಟ ಇಲ್ದೇ ಇದ್ರು ಅವಳು ನನ್ ಸೊಸೆ ಆಗೋದಕ್ ನೋಡ್ತಾಳಾ? ಇವಾಗ ನೋಡು, ಅವಳಲ್ಲಿ ಅವಳ ಸೌಂದರ್ಯನ ಹೆಚ್ಚಿಸ್ಕೋತಾ ಇದ್ದಾಳೆ. ಇಲ್ಲಿ ಇವನು ಅವಳ ಮೇಲೆ ಕೋಪ ಮಾಡ್ಕೊಂಡು ಇಂಟರ್ವ್ಯೂಗೆ ಹೋಗಿದ್ದಾನೆ. ಇನ್ನು ಅವರಿಬ್ರು ಒಂದಾಗೋ ಅವಕಾಶನೇ ಇಲ್ಲ. ಎಷ್ಟೊತ್ತಾದ್ರೂ ಈ ಫೇಸ್ ಪ್ಯಾಕ್ ತೆಗೀತಿಲ್ಲ. ಅಯ್ಯೋ, ಚರ್ಮನೇ ಕಿತ್ತು ಬರುತ್ತೇನೋ. ಆಗಿನ್ನೂ ಸಣ್ಣ ಕಾಣಿಸ್ತಿವೆ. ಈಗೇನಾಗಿದೆ? ಆಮೇಲೆ ಅಮೆರಿಕ ಹುಡುಗಿ ತರ ಇನ್ನೂ ಸಣ್ಣ ಕಾಣಿಸ್ತೀಯ ಛಾಯಾ. ಆ ರೇಂಜಿಗೆಲ್ಲ ನನಗಿಷ್ಟ ಅಲ್ಲಪ್ಪ. ಏನು, ಆದ್ಯ ಜೊತೆ ಬಂದಿರೋದ್ರಿಂದ ನಾವು ಒಂದ್ ರೇಂಜಿಗೆ ರೆಡಿ ಆಗ್ತಾ ಇದೀವಿ. ಅಲ್ಲ, ಮದ್ವೆಗ್ ಮುಹೂರ್ತ ಇಡ್ತಿದಾರೆ ಅಂತ ಆದ್ಯ ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ. ನೀನ್ ಯಾಕೆ ರೆಡಿ ಆಗ್ತಿದ್ಯಾ? ನಾನು ಪ್ರೀತಿಲಿದ್ದೀನಿ ಅಲ್ವಾ, ನಮ್ ಕೋಚ್ ಸರ್ಗೋಸ್ಕರ ಇಷ್ಟಂದವಾಗಿ ರೆಡಿ ಆಗ್ತೀನಿ. ಓಹೋ, ಸರ್ಗೋಸ್ಕರನಾ? ಹೌದು. ಆದ್ಯ ಸೀನು ಮಾವಂಗೋಸ್ಕರ ರೆಡಿ ಆದ ಹಾಗೆ ನಾನು ನಮ್ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತೀನಿ. ನೀನ್ ಈಗ್ಲೇ ಹೇಗ್ ರೆಡಿ ಆಗ್ತಾ ಇದೀಯ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಇನ್ ಹೇಗ್ ರೆಡಿ ಆಗ್ತೀಯೋ? ಆ ವಿಷಯ ಹಾಗಿರ್ಲಿ. ಆದ್ಯ ಮಾವಂಗೋಸ್ಕರ ನಾನು ನಮ್ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತಾ ಇದೀವಿ. ನೀನ್ ಯಾಕೆ ರೆಡಿ ಆಗ್ತಿದ್ಯಾ? ಆದ್ಯ ಮದ್ವೆಗೋಸ್ಕರ ರೆಡಿ ಆಗ್ತಿದ್ದಾಳೆ, ನೀನು ಪ್ರೀತಿಸ್ತಿರೋ ಕೋಚ್ ಸರ್ಗೋಸ್ಕರ ರೆಡಿ ಆಗ್ತಿದ್ಯಾ? ನಾನ್ ಯಾರಿಗೋಸ್ಕರ ರೆಡಿ ಆಗ್ಲಿ ಅಂತ ಅರ್ಥ ಆಗದೆ ರೆಡಿ ಆಗ್ತಾ ಇದ್ದೀನಿ. ಹೌದು, ನಾವಿಬ್ರೇ ಮಾತಾಡ್ತಾ ಇದೀವಿ. ಆದ್ಯ ಯಾಕೆ ಮಾತಾಡ್ತಾನೆ ಇಲ್ಲ? ಆದ್ಯ 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 ಇದ್ಯಾ? ನಾನು ಸೀನು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಪಾಪ, ಇಂಟರ್ವ್ಯೂಗೆ ಹೋಗುವಾಗ ನಾನು ಎದುರಿಗೆ ಬರಬೇಕು, ಆಲ್ ದಿ ಬೆಸ್ಟ್ ಹೇಳಬೇಕು ಅಂತ ಹೇಳಿದ್ದ. ಅತ್ತೆ ನೋಡಿದ್ರೆ ಬೇಡ ಅಂತಿದ್ರು, ಬ್ಯೂಟಿ ಪಾರ್ಲರ್ಗೆ ಕಳ್ಸಿದ್ರು. ಇವಾಗ ಏನಾಯ್ತು ಆದ್ಯ? ಏನ್ ಪರವಾಗಿಲ್ಲ. ಈಗಲೇ ಬಂದು ತುಂಬಾ ಹೊತ್ತಾಯ್ತು, ಬೇಗ ಹೋಗ್ಬೇಕು.
ಇಷ್ಟು ದೂರ ಬಂದು ಅರ್ಜೆಂಟ್ ಮಾಡ್ತೀಯಲ್ಲೇ? ಸೀನು ಹೇಳಿದ್ಮೇಲೆ ಟೈಮಿಗೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಮಾವ ನಿಂಗೋಸ್ಕರ ವೇಟ್ ಮಾಡ್ತಾನೆ ಬಿಡು ಆದ್ಯ. ಅದು ಇಂಟರ್ವ್ಯೂ. ಸೀನು ನನಗೋಸ್ಕರ ಕಾಯ್ಬೇಕು ಅಂದ್ರೆ ಅವರು ಸೀನುಗೋಸ್ಕರ ಕಾಯ್ಬೇಕಲ್ವಾ? ಅಯ್ಯೋ, ಇನ್ನು ಎಷ್ಟೊತ್ತಾಗುತ್ತೋ ಏನೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇನ್ನು ಎಷ್ಟೊತ್ತಾಗುತ್ತೆ? ಹಾಫ್ ಆನ್ ಅವರ್. ಹೌದಾ, ಹಾಫ್ ಅನ್ ಅವರ್ ಅಂತೆ. ಹಾಗಾದ್ರೆ ಸೀನುಗೊಂದು ಮಾತು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಮ್ಮ, ಮನೆಯಿಂದ ಇಷ್ಟೊಂದು ಮಿಸ್ ಕಾಲ್ಸ್ ಬಂದಿದೆಯಲ್ಲ. ಹೌದಾ, ನಾವ್ ಬ್ಯೂಟಿ ಪಾರ್ಲರ್ಗೆ ಬಂದಿದೀವಿ ಅಂತ ಗೊತ್ತು ಅಲ್ವಾ? ಆದ್ರೂ ಅಷ್ಟೆಲ್ಲ ಯಾಕೆ ಫೋನ್ ಮಾಡಿದ್ದಾರೆ? ಏನೋ ಮುಖ್ಯವಾದ ವಿಷಯ ಇಲ್ಲದೆ ಹೋದ್ರೆ ಇಷ್ಟೊಂದ್ಸಲ ಏನಕ್ಕೆ ಕಾಲ್ ಮಾಡ್ತಾರೆ? ಹಲೋ ದೊಡ್ಡಮ್ಮ, ನಾನು ಆದ್ಯ. ಆದ್ಯ, ಹೇಳಮ್ಮ. ಏನ್ ದೊಡ್ಡಮ್ಮ, ತುಂಬಾ ಸಲ ಫೋನ್ ಮಾಡಿದೀರಾ? ನಾನ್ ಮಾಡ್ಲಿಲ್ವಲ್ಲ, ಸೀನು ಮಾಡಿರ್ಬೇಕು ಅನ್ಸುತ್ತೆ. ಇಲ್ಲಿ ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ ಅಂದಿದ್ದಾರೆ. ಟೈಮಿಗೆ ಬಂದ್ಬಿಡ್ತೀನಿ ಅಂತ ಸೀನು ಹತ್ರ ಹೇಳಿ. ಅಯ್ಯೋ, ಸೀನು ಇಲ್ವಲ್ಲಮ್ಮ. ಹಾ, ಇಂಟರ್ವ್ಯೂಗೆ ಹೋಗ್ಬೇಕಿತ್ತಲ್ಲ, ಅಷ್ಟ್ರೊಳಗೆ ಎಲ್ಲಿಗೆ ಹೋದ? ಅದೇ ಇಂಟರ್ವ್ಯೂಗೆ ಹೌದಾ? ಅದೇಗೆ 12 ಗಂಟೆಗಲ್ವಾ ಹೋಗೋದು? ಇಲ್ಲಮ್ಮ, 1 ಗಂಟೆ ಮೊದಲೇ ಬರ್ಬೇಕು ಅಂತ ಫೋನಲ್ಲಿ ಹೇಳಿದ್ರಂತೆ, ಅದಕ್ಕೆ ಹೊರಟು ಬಿಟ್ಟ ಅವನು. ಅದೇಗೆ? ನಾನು ಎದುರಿಗೆ ಹೋಗ್ಬೇಕಿತ್ತಲ್ವಾ? ಇಲ್ಲ, ಹೊತ್ತಾಗ್ ಹೋಯ್ತು ಅಂತ ಎಲ್ಲೋ ಹೊರಟೋದ ಅಂತ ಅನ್ಸುತ್ತೆ. ನೀವು ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಹಾ, ಸೀನು ಅದಕ್ಕೆ ಅಷ್ಟೊಂದ್ಸಲ ಕಾಲ್ ಮಾಡಿರ್ತಾನೆ, ನಾವ್ ನೋಡ್ಕೊಂಡಿಲ್ಲ. ಏನಾಯ್ತು? ಇಂಟರ್ವ್ಯೂ ಪ್ರೀಪೋನ್ ಆಯ್ತು ಅಂತ ಸೀನು ಹೊರಟೋಗಿದ್ದಾನಂತೆ. ಹೌದಾ? ಸೀನು ಹೊರಡುವಾಗ ನಾನ್ ಖಂಡಿತವಾಗ್ಲೂ ಇರ್ಬೇಕು ಅಂತ ಹೇಳಿದ್ದ. ಅನಾವಶ್ಯಕವಾಗಿ ನಾವ್ ಇಲ್ಲಿಗೆ ಬಂದ್ಬಿಟ್ವಿ. ಹೋಗ್ಲಿ ಬಿಡು ಆದ್ಯ, ಮಾವ ಹೋಗಾಯ್ತಲ್ಲ. ಸಮಯಕ್ಕೆ ಸರಿಯಾಗಿ ನಾನು ಇಲ್ಲ, ಫೋನ್ ಕೂಡ ನೋಡ್ಕೊಂಡಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ರಾಜಿ, ನೀವು ರೆಡಿ ಆಗ್ತಾ ಇರಿ, ನಾನು ಸೀನು ಹತ್ರ ಹೋಗಿ ಬರ್ತೀನಿ. ಆದ್ಯ, ಆದ್ಯ, ಆದ್ಯ ಹೇಳ್ತಾನೆ ಇದ್ಲು, ಬೇಗ ಬರ್ಬೋದಲ್ಲ ಅಂತ ಬಂದ್ಬಿಟ್ವಿ. ಏನೂ ಆಗಲ್ಲ ಬಿಡೆ, ಇಂಟರ್ವ್ಯೂಗೆ ಅಲ್ವಾ ಹೋಗಿರೋದು. ಅಷ್ಟ್ ಪ್ರೀತಿಯಿಂದ ಮಾವ ಹೇಳಿದ್ರು ಕೂಡ ಹೋಗಿದ್ರೆ ಎಷ್ಟ್ ಬೇಜಾರ್ ಮಾಡ್ಕೊಳಲ್ವಾ ಅವನು? ಇಂಟರ್ವ್ಯೂ ಪ್ರೀಪೋನ್ ಆಯ್ತು ಅಂತ ಗೊತ್ತಾದ ಮೇಲೂ ಕೂಡ ಈಗ ಆದ್ಯ ಹೋಗಿ ಏನ್ ಮಾಡ್ತಾಳೆ? ಮಾವ ಬೇಜಾರ್ ಮಾಡ್ಕೊಂಡ್ರೆ ಆದ್ಯ ಸಹಿಸ್ಕೊಳಲ್ಲ. ಇವಾಗ ಮಾವ ಎಲ್ಲಿದ್ರು ಕೂಡ ಆದ್ಯ ಹೋಗಿ ಮೀಟ್ ಮಾಡ್ತಾಳೆ. ಇಲ್ಲಿಗೆ ಬಂದಿದ್ದೆ ಅವ್ರಿಗೋಸ್ಕರ ಅಲ್ವಾ? ಮೀಟೇ ಮಾಡ್ದೆ ಹೊರಟೋಗ್ಬಿಟ್ಲು. ಅಲ್ಲಿ ಮಾವ ಏನ್ ಅನ್ಕೊಳ್ತಿದ್ದಾನೋ ಏನೋ. ತಗೊಳ್ಳಿ, ಇದನ್ನ ತಗೊಳ್ಳಿ, ನೀವು ಹೊರಡಿ, ನಾವು ಮೇಲ್ Okay, ಮಾಡ್ತೀವಿ. sir. ನೆಕ್ಸ್ಟ್. ಸೀನು, ಸೀನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ಟಿಫಿಕೇಟ್ಸ್ ಪ್ಲೀಸ್.
ಈ ಕಂಪನಿ ಬಗ್ಗೆ ಇಲ್ಲಿನ ಪ್ರಾಡಕ್ಟ್ಸ್ ಬಗ್ಗೆ ಸ್ಟಡಿ ಮಾಡಿದೀರಾ? ಹಾ, ಮಾಡಿದ್ದೀನಿ ಸರ್. ಸೊ ನಾವು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಿಪೇರ್ ಆಗಿದ್ದೀರಾ? ಎಸ್ ಸರ್. ನೀವು ಇದಕ್ಕೂ ಮುಂಚೆ ಎಲ್ಲಾದರೂ ವರ್ಕ್ ಮಾಡಿದ್ದೀರಾ? ಇಲ್ಲ ಸರ್. ನಿಮ್ಮ ಹೆಸರು? ಮೈಸೆಲ್ಫ್ ಶ್ರೀನಿವಾಸ್. ಆರ್ ಯು ಶೂರ್? ನನ್ನ ಹೆಸರೇನು ಅಂತ ನನಗೆ ಗೊತ್ತಿಲ್ಲದೆ ಇರುತ್ತಾ ಸರ್? ನಿನ್ನ ಹೆಸರು ನಿನಗೆ ಗೊತ್ತು, ಸರ್ಟಿಫಿಕೇಟ್ಸ್ ಮೇಲೆ ಬರ್ದಿರೋರ್ಗೆ ಇದು ಗೊತ್ತಿಲ್ಲದೆ ಇರಬಹುದು. ನಿನ್ನ ಹೆಸರು ಶ್ರೀನು ಆಗಿದ್ರೆ ಸರ್ಟಿಫಿಕೇಟ್ಸ್ ಅಲ್ಲಿ ಆದ್ಯ ಅಂತ ಇದೆ. ಕ್ವಾಲಿಫಿಕೇಶನ್ಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲದರಲ್ಲೂ ಮೆರಿಟ್ಸ್ ಇದೆ. ಬಟ್ ಈ ಸರ್ಟಿಫಿಕೇಟ್ಸ್ ನಿಮ್ದಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದ್ರೆ ಯಾರ್ದೋ ಸರ್ಟಿಫಿಕೇಟ್ಸ್ನ ತಗೊಂಬಂದು ನಮ್ಮನ್ನ ಚೀಟ್ ಮಾಡಕ್ ನೋಡ್ತಾ ಇದ್ದೀರಾ? ಅಯ್ಯೋ, ಹಾಗೇನೂ ಇಲ್ಲ ಸರ್. ದಿಸ್ ಈಸ್ ಚೀಟಿಂಗ್. ಫೇಕ್ ಸರ್ಟಿಫಿಕೇಟ್ ಇಂದ ಜಾಬ್ಗೆ ಟ್ರೈ ಮಾಡೋರ್ನ ನೋಡಿದೀವಿ, ಬಟ್ ಇನ್ನೊಬ್ರು ಸರ್ಟಿಫಿಕೇಟ್ ಇಂದ ಜಾಬ್ ಟ್ರೈ ಮಾಡೋರ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ನೀನು ನಿನ್ ಸರ್ಟಿಫಿಕೇಟ್ಸ್ನ ನನ್ನ ಫೈಲಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತಿದ್ಯಾ? ಹೆಸರು ಕೂಡ ನೋಡ್ದೇನೆ ಬ್ಲೈಂಡ್ ಆಗಿ ಜಾಬ್ ಕೊಟ್ಬಿಡ್ತಾರಂತ ಅನ್ಕೊಂಡ್ಯಾ? ನಾವಷ್ಟು ಫೋಲಿಶ್ ತರ ಕಾಣ್ತಾ ಇದೀವಾ? ಸಾರಿ ಸರ್, ಇಂಟರ್ವ್ಯೂ ಪ್ರೀಪೋನ್ ಆಗಿದೆ ಅನ್ನೋ ಅರ್ಜೆಂಟಲ್ಲಿ ಸರ್ಟಿಫಿಕೇಟ್ಸ್ನ ನೋಡ್ಕೊಂಡಿಲ್ಲ. ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ಟೆ. ಯಾವ ಸರ್ಟಿಫಿಕೇಟ್ ತಗೊಂಡು ಹೋಗ್ತಿದ್ಯಾ ಅಂತ ನೋಡ್ಕೊಳ್ದೇನೆ ಇಂಟರ್ವ್ಯೂಗೆ ಬಂದಿದ್ಯಾ ಅಂದ್ರೆ ಎಷ್ಟು ಕೇರ್ಲೆಸ್ ಇರಬೇಕು. ಯಾವ ಸರ್ಟಿಫಿಕೇಟ್ಸ್ ಇದೆ ಅಂತ ಗೊತ್ತಾಗಲ್ಲ ಅಂದ್ರೆ ಅಷ್ಟು ಸರ್ಟಿಫಿಕೇಟ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್, ಅದು ಬೈ ಮಿಸ್ಟೇಕ್ ಸರ್. ಶಟ್ ಅಪ್. ಇಂಟರ್ವ್ಯೂಗೆ ಅಟೆಂಡ್ ಆಗ್ತಿದ್ಯಾ ಅಂದ್ರೆ ನೀನ್ ತಗೊಂಡ್ ಬರ್ತಾ ಇರೋದು ನಿನ್ ಸರ್ಟಿಫಿಕೇಟ್ಸ್ ಅಲ್ವೋ ಅಂತ ತಿಳ್ಕೊಳ್ದೇನೆ ಅಜಾಗರೂಕತೆಯಿಂದ ಬಂದಿದ್ಯಾ ಅಂದ್ರೆ ನೀನ್ ಎಷ್ಟು ಕೇರ್ಲೆಸ್ ಆಗಿದ್ಯಾ ಅಂತ ಗೊತ್ತಾಗ್ತಾ ಇದೆ. ನಿಮ್ಮಂತವ್ರಿಗೆ ಜಾಬ್ ಕೊಟ್ರೆ ಕೆಲಸದ ವಿಷಯದಲ್ಲಿ ಎಷ್ಟು ಸಿನ್ಸಿಯರ್ ಆಗಿರ್ತೀರಾ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಸರ್ ಪ್ಲೀಸ್ ಸರ್, ಬೈ ಮಿಸ್ಟೇಕ್ ಸರ್. ಡೋಂಟ್ ಟಾಕ್. ನೀವು ಮಾಡಿರೋ ತಪ್ಪಿಗೆ ಚೀಟಿಂಗ್ ಕೇಸ್ ಅಂತ ಹೇಳಿ ಪೊಲೀಸರಿಗೆ ಹಿಡ್ಕೊಡ್ಬೋದು. ಮಿಸ್ಟೇಕ್ ಅಂತ ಹೇಳ್ತಾ ಇದ್ದೀರಾ ಅಂತ ಆ ರೀತಿ ಮಾಡ್ತಿಲ್ಲ. ನಿನ್ನಂತವ್ರಿಗೆ ಜಾಬ್ ಕೊಟ್ಟು ನಮ್ಮ ಕಂಪನಿ ಗೌರವ ಕಳ್ಕೊಳಕ್ಕಾಗಲ್ಲ. ಮಿಸ್ಟೇಕ್ಸ್ನ ಕ್ಷಮಿಸಬಹುದೇನೋ, ಆದ್ರೆ ಕೇರ್ಲೆಸ್ನ ಕ್ಷಮಿಸಕ್ಕಾಗಲ್ಲ. ಯು ಆರ್ ಅನ್ಫಿಟ್ ಫಾರ್ ದ ಜಾಬ್. ಇಂಟರ್ವ್ಯೂಗೆ ಅಟೆಂಡ್ ಆಗ್ತಿದ್ಯಾ ಅಂದಮೇಲೆ ಸರ್ಟಿಫಿಕೇಟ್ಸ್ ಕೂಡ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ದೆ ಬಂದಿದ್ಯಾ ಅಂದ್ರೆ ನಿಮ್ಮಂತವ್ರಿಗೆ ಜಾಬ್ ಕೊಟ್ರೆ ಆ ಕಂಪ್ನಿನ ಕ್ಲೋಸ್ ಮಾಡ್ಕೋಬೇಕಾಗತ್ತಷ್ಟೇ. ಸರ್, ನಾನು ಹೇಳೋದನ್ನ ಕೇಳಿ ಸರ್. ಸ್ಟಾಪ್ ಇಟ್ ಮ್ಯಾನ್. ಅದು ನಿನ್ ಕೇರ್ಲೆಸ್ಸು ಮತ್ತೆ ನೆಗ್ಲಿಜೆನ್ಸಿ. ಗೆಟ್ ಔಟ್. ನೆಕ್ಸ್ಟ್. ನೆಕ್ಸ್ಟ್. ಗೆಟ್ ಔಟ್. ಸೀನು 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 ಏನ್ ಸೀನು, ಇಂಟರ್ವ್ಯೂ ಚೆನ್ನಾಗಾಯ್ತಾ? ಜಾಬ್ ಓಕೆನಾ? ಏನು ಜಾಬ್ ಸಿಕ್ಕಿದೆ ಅಂತ ಹೇಳ್ದೆ ಆಟ ಆಡಿಸ್ತಿದ್ಯಾ? ಏನ್ ಸೀನು, ನನಗೆ ಗುಡ್ ನ್ಯೂಸ್ ಹೇಳಲ್ವಾ? ಏನ್ ಹೇಳ್ಬೇಕು ನಿನ್ಗೆ? ನನ್ನ ಸರ್ಟಿಫಿಕೇಟ್ ತಗೊಂಡ್ಬಂದಿದ್ರೆ ಜಾಬ್ ಕೊಟ್ಟಿರೋರು ನಿನ್ ಸರ್ಟಿಫಿಕೇಟ್ಸ್ ತಂದ್ರೆ ಕೊಡ್ತಾರಾ? ನನ್ನ ಸರ್ಟಿಫಿಕೇಟ್ಸ್ ತಗೊಂಡ್ ಬರೋದು ಅಂದ್ರೇನು ಸೀನು?
ನೋಡು